ಉಡುಪಿಯ ಪುರಭವನದಲ್ಲಿ ಕರ್ನಾಟಕ ಬ್ಯಾಂಕ್ ವತಿಯಿಂದ ಗ್ರಾಹಕರ ಮೇಳವು ನಡೆಯಿತು. ಗ್ರಾಹಕರ ಮೇಳಕ್ಕೆ ಶಾಸಕ ಕಿರಣ್ ಖೋಡ್ಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕರು, ನಾನು ಮತ್ತು ನನ್ನ ಕುಟುಂಬ ಹಲವು ವರ್ಷಗಳಿಂದ ಕರ್ನಾಟಕ ಬ್ಯಾಂಕಿನ ಗ್ರಾಹಕರಾಗಿದ್ದೇವೆ. ಕರ್ನಾಟಕ ಬ್ಯಾಂಕಿನಲ್ಲಿ ನಮ್ಮವರೇ ಕೆಲಸಕ್ಕಿರುವುದರಿಂದ ಗ್ರಾಹಕರೊಂದಿಗೆ ಬ್ಯಾಂಕ್ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದೆ. ಇದೇ ಬ್ಯಾಂಕಿನ ಯಶಸ್ಸಿಗೆ ಕಾರಣವಾಗಿದೆ ಎಂದರು. ಈ 100 ವರ್ಷದ ಅವಧಿಯಲ್ಲಿ ಬ್ಯಾಂಕ್ ಹೇಗೆ ಪ್ರಗತಿಯನ್ನು ಸಾಧಿಸಿದೆ ಅಂತ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಸಹ ಸುಮಾರು 40 ವರ್ಷದಿಂದ ಈ ಬ್ಯಾಂಕಿನ ಗ್ರಾಹಕ. ಸತತ 40 ವರ್ಷದಿಂದ ಬೇರೆ ಯಾವ ಬ್ಯಾಂಕಿನಲ್ಲೂ ವ್ಯವಹಾರವನ್ನು ಮಾಡಿದೆ, ಕರ್ನಾಟಕ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಿದ್ದರಿಂದ ನಮ್ಮ ಇಡೀ ಕುಟುಂಬದ ನನ್ನ ಎಲ್ಲ ಬೆಳವಣಿಗೆಗಳಲ್ಲೂ ಕರ್ನಾಟಕ ಬ್ಯಾಂಕಿನ ಪಾತ್ರ ಬಹು ದೊಡ್ಡದಿದೆ. ಈ ಬ್ಯಾಂಕಿನ ಸೇವೆ ಇನ್ನು ಹೀಗೆ ಮುಂದುವರಿದೆ. ಬ್ಯಾಂಕ್ ಸಹ ಈಗಾಗಲೇ ಅವರು ಹೇಳಿದರು ಒಂದು ಮಾತು, ಉಡುಪಿ ಮತ್ತು ಮಂಗಳೂರು ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬ್ಯಾಂಕ್ಗಳ ಇಲ್ಲೇ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್ ಎಲ್ಲ ಬ್ಯಾಂಕುಗಳ ತವರೂರೇ ನಮ್ಮದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಬಳಿಕ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಗುರುರಾಜ್ ರಾವ್ ಅವರು, ಕರ್ನಾಟಕ ಬ್ಯಾಂಕ್ 100ನೇ ವರ್ಷದ ಹೊಸ್ತಿಲಿನಲ್ಲಿ ಇದೆ. ಕರಾವಳಿ ಮೂಲದ ನಮ್ಮ ಬ್ಯಾಂಕ್ ಸುಮಾರು 915ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದ್ದು 8600ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಹೊಂದಿರುವುದು ನಮಗೆ ಹೆಮ್ಮೆ ತರುವ ವಿಚಾರವಾಗಿದೆ. ಇಂದಿನ ಡಿಜಿಟಲೀಕರಣದ ಯುಗದಲ್ಲಿ ಬ್ಯಾಂಕ್ ಹಾಗೂ ಗ್ರಾಹಕರ ಮಧ್ಯೆ ಅಂತರ ಹೆಚ್ಚಾಗುತ್ತಿದೆ. ಆದರೆ ಕರ್ನಾಟಕ ಬ್ಯಾಂಕ್ ನಿರಂತರವಾಗಿ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿದೆ. ಇಂತಹ ಗ್ರಾಹಕರ ಸಮಾವೇಶಗಳನ್ನು ಮಾಡಿ ಗ್ರಾಹಕರು ಹಾಗೂ ಬ್ಯಾಂಕ್ನ ಮಧ್ಯೆ ಇನ್ನಷ್ಟು ಸಂಬಂಧಗಳನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದರು. ಮಣಿಪಾಲದ ಸಮೂಹ ಸಂಸ್ಥೆಯ ಉಪಕುಲಪತಿ ಎಚ್.ಎಸ್. ಬಲ್ಲಾಳ್ ಶುಭ ಹಾರೈಸಿದರು. Because we have come from the bullock cart age to the aeroplane and jets and all. But at the same time, the old traditions also should be given the new prominence. That is very important. You should have a proper mix of old and new, which I am sure the Karnataka Bank is going to employ in future also. That's what Rajgopal has said. The speciality Gandhana Khorgi ಅವರು ಹೇಳಿದರು, 1969 Indira Gandhi nationalized all the banks. And South Canara is known for 3 things. One is for banking, the other one is for education, and third is for healthcare. Now 5 banks have originated from undivided South Canara district. Corporation Bank, then Canara Bank, Syndicate Bank, Vijaya Bank and Karnataka Bank. Of which, fortunately I should say, it is a blessing in disguise for Karnataka Bank that it didn't get nationalized at that time because they didn't have that the deposit they were supposed to have, to nationalize. We feel it's a blessing in this country. ಕಾರ್ಯಕ್ರಮದಲ್ಲಿ ಉದ್ಯಮಿ ಆನಂದ್ ಕುಂದರ್, ಅನಂತ್ ಪದ್ಮನಾಭ್, ರಾಘವೇಂದ್ರ ಭಟ್, ಜನರಲ್ ಮ್ಯಾನೇಜರ್ ನಿರ್ಮಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.